ಏನಾಯ್ತು? ಭಾಗ್ಯ ಸಿಕ್ಕಿದ್ಲಾ? ಹಾ ಸಿಸ್ಟರ್, ಭಾಗ್ಯ ಸಿಕ್ಕಿದ್ಲು. ಭಾಗ್ಯ ಸಿಕ್ಕಿದ್ಲಾ? ಎಲ್ಲಿ ಸಿಕ್ಕಿದ್ಲು? ಹೇಗ್ ಸಿಕ್ಕಿದ್ಲು? ಅವಳು ಇರೋ ಜಾಗ ಗೊತ್ತಾಯ್ತಾ? ಆದ್ರೆ ಸದ್ಯ ಅವಳು ಎಲ್ಲಿದ್ದಾಳೆ ಅಂತ ಗೊತ್ತಾಗ್ಲಿಲ್ಲ ಸಿಸ್ಟರ್. ಯಾಕಣ್ಣ ಯಾವಾಗ್ಲೂ ಹೀಗೆ ಮಾಡ್ತೀಯ? ಅದೇನು ಅಂತ ಸರಿಯಾಗಿ ಹೇಳು. ಅದೇ ಸಿಸ್ಟರ್, ನಮ್ಮ ಹಳೆಮಯ್ಯ ಅವಳು ಎಲ್ಲಿದ್ದಾಳೆ ಅಂತ ಹುಡುಕಕ್ಕೆ ಜನ ಬಿಟ್ಟಿಂದಲ್ಲ, ಅವರು ಅವಳು ಎಲ್ಲಿದ್ದಾಳೆ ಅಂತ ಮಾಹಿತಿ ಕೊಟ್ರು. ಆ ಮಾಹಿತಿ ಪ್ರಕಾರ ನಾವು ಉತ್ತರಳ್ಳಿ ಸ್ಲಮ್ ಹತ್ರ ಹೋದ್ವಿ ಸಿಸ್ಟರ್. ನಾವು ಅವಳನ್ನ ಕಣ್ಣಾರೆ ನೋಡಿದ್ವಿ. ನಾವು ನೋಡುವಾಗ ಅವಳು ಮನೆಯಲ್ಲೇ ಇದ್ಲು. ನಮ್ಮ ಹಳೆಮಯ್ಯ ಏನ್ ಮಾಡ್ದ ಗೊತ್ತಾ? ಇದೇ ಕರೆಕ್ಟ್ ಟೈಮ್, ಅವಳನ್ನ ಅಲ್ಲೇ ಮುಗಿಸೋಣ ಅಂತೇಳಿ ಪೆಟ್ರೋಲ್ ತರಿಸಿ ಬೆಂಕಿ ಹಚ್ಚೆ ಬಿಟ್ಟ ಸಿಸ್ಟರ್. ಅಂದ್ರೆ ಅವಳು ಸತ್ತೋದ್ಲಾ? ಇನ್ ಮುಂದೆ ಅವಳಿಂದ ನಮಗೆ ಕಾಟ ಇರಲ್ಲ ಅಲ್ವಾಣ? ಯಾಕಣ್ಣ ಸುಮ್ಮನೆ ಇದೆಯಾ? ಏನು ಅಂತ ಹೇಳು. ಇಲ್ಲ ಸಿಸ್ಟರ್, ಅವಳು ಸಾಯಲಿಲ್ಲ. ಏನಣ್ಣ, ಬೆಂಕಿ ಹಚ್ಚಿದ್ರು ಅವಳು ಸಾಯ್ಲಿಲ್ವಾ? ಏನ್ ಹೇಳ್ತಾ ಇದೆಯಣ್ಣ? ನನ್ಗೊಂದು ಅರ್ಥ ಆಗ್ತಾ ಇಲ್ಲ. ಸಿಸ್ಟರ್, ಅವಳು ಮನೆ ಒಳಗಡೆನೆ ಇರ್ಲಿಲ್ಲ, ಅದು ನಮಗೂ ಗೊತ್ತಾಗಿಲ್ಲ ಸಿಸ್ಟರ್. ನಿನಗೆ ತಲೆ ಕೆಟ್ಟಿದ್ಯಾ? ಅಲ್ಲ, ಕಣ್ಣಾರೆ ಅವನ್ನ ನೋಡಿದ್ಯಾ ಅಂತ ಹೇಳಿದೆ. ನೀವು ಪೆಟ್ರೋಲ್ ಹಾಕಿ ಬೆಂಕಿ ಹಾಕಿದ್ರಿ ಅಂತ ಹೇಳಿದೆ. ಈಗ ಅವಳು ಸಾಯ್ಲಿಲ್ಲ, ಮನೇಲೇ ಇಲ್ಲ ಅಂತ ಹೇಳ್ತಾ ಇದೆಯಲ್ಲ, ಅದ್ ಹೇಗಣ ಸಾಧ್ಯ? ಅವಳಿಗೆ ತನ್ನ ಸುತ್ತಮುತ್ತ ಏನೋ ನಡೀತಿದೆ ಅಂತ ಅನುಮಾನ ಬಂದಿದೆ. ಅದಕ್ಕೆ ಹಿಂದಿನ ಬಾಗಿಲಿಂದ ಎಸ್ಕೇಪ್ ಆಗ್ಬಿಟ್ಟಿದ್ದಾಳೆ. ಏನು? ಹಿಂದಿನ ಬಾಗಿಲಿಂದ ಎಸ್ಕೇಪ್ ಆಗಿದ್ದಾಳ? ಎಂತ ಕೆಲಸ ಮಾಡಿದೆ ಜೈ? ಸಿಕ್ಕಿರೋ ಒಳ್ಳೆ ಅವಕಾಶನ ಹಾಳು ಮಾಡ್ಕೊಂಡೆ. ಅಲ್ಲ, ಅವಳು ಸಿಕ್ಕಿದ ತಕ್ಷಣ ಅವಳು ಜುಟ್ಟು ಹಿಡ್ಕೊಂಡು ನಾನು ಮುಂದೆ ಕರ್ಕೊಂಡು ಬಂದು ನಿಲ್ಲಿಸ್ಬೇಕಾಗಿತ್ತು. ಅವಳ ಹತ್ರ ತುಂಬಾ ಮಾತಾಡ್ಬೇಕಾಗಿತ್ತು. ಹೋಗ್ಲಿ ಬಿಡು, ಅವಳನ್ನ ಸಾಯಿಸ್ಬೇಕು ಅಂತ ಡಿಸೈಡ್ ಮಾಡಿದೆ ತಾನೆ? ಅದನ್ನಾದ್ರೂ ನೆಟ್ಟಿಗೆ ಮಾಡಿದ್ಯಾ? ಇಲ್ಲ. ಈಗ ನೀಡ್ ಮಾಡಿರೋ ಎಡವಟ್ಟಿಂದ ಅವಳಿಗೆ ನಮ್ಮ ಮೇಲೆ ಡೌಟ್ ಬಂದಿರತ್ತೆ. ಅದಕ್ಕೆ ಅವಳು ಎಸ್ಕೇಪ್ ಆಗಿರೋದು. ಇನ್ ಮುಂದೆ ಅವಳು ಅಲರ್ಟ್ ಆಗ್ತಾಳೆ. ಈಗ ಅವಳನ್ನ ಹುಡುಕೋದಕ್ಕೆ ಮೊದಲಿಂದ ಟ್ರೈ ಮಾಡ್ಬೇಕು. ಸಾರಿ ಮಾಮ್, ಇವಾಗ ನಿನಗೆ ಗೊತ್ತಲ್ಲ ಮಾನ್ಯ ಮತ್ತೆ ಧನ್ಯ ವಿಷಯದಲ್ಲಿ ಅವ್ರನ್ನ ಕಿಡ್ನಾಪ್ ಮಾಡ್ಕೊಂಡ್ ಬಂದಿದ್ವಿ, ಕೂಡ ಹಾಕಿದ್ವಿ. ಅದೇ ಅವ್ರು ಎಸ್ಕೇಪ್ ಆದ್ರು. ಎಸ್ಕೇಪ್ ಆದ್ಮೇಲೆ ಎಷ್ಟೆಲ್ಲ ಆಬ್ಲಿಗೇಷನ್ಸ್ ಆಯ್ತು ಅಂತ ನೀನೇ ನೋಡಿದ್ಯಾ. ಆದ್ರೆ ಈ ವಿಚಾರದಲ್ಲಿ ಆಗ್ಬಾರ್ದು ಅಂತ ನಾನು ಈ ತರ ಮಾಡಿದೆ ಮಾಮ್. ಅವರಿಬ್ರು ಎಸ್ಕೇಪ್ ಆದ್ಮೇಲೆ ಅವ್ರನ್ನ ಮುಗಿಸೋ ಲೆವೆಲ್ವರೆಗೂ ಹೋದ್ವಿ ನಾವು. ಅಷ್ಟೆಲ್ಲ ರಿಸ್ಕ್ ಬೇಕಿತ್ತ? ಥ್ಯಾಂಕ್ ಯು ಸೋ ಮಚ್ ಪಾರ್ಥ. ನೀವು ಹೀಗೆ ಇರಬೇಕು ಅಂತಲೇ ನಾನು ಬಯಸೋದು. ಥ್ಯಾಂಕ್ ಯು, ನನ್ನನ್ನು ಮೂವಿ ಕರ್ಕೊಂಡು ಹೋಗಿದ್ದಕ್ಕೆ ನಂಗೆ ತುಂಬ ಖುಷಿ ಆಯಿತು. ನನಗೂ ಅಷ್ಟೇ, ತುಂಬಾನೇ ಖುಷಿ ಆಯಿತು. ಪಾರ್ಥ, ನಾವು ಸಿನಿಮಾ ಥರ ನೋಡಿದೆ, ಅದನ್ನು ನಮ್ಮ ಜೀವನಕ್ಕೂ ಅಳವಡಿಸ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ? ಹೌದು, ಇವಾಗ ಯಾಕೆ ಈ ಮಾತು ಬಂತು? ಯಾಕೆ ಅಂದರೆ ನೀವೇ ನೋಡಿದ್ರಲ್ಲ, ಸಿನಿಮಾದಲ್ಲಿ ಹೀರೋ ಹೀರೋಯಿನು ಒಬ್ರಿಗೊಬ್ರು ಬಿಟ್ಕೊಟ್ರಾ? ಇಲ್ಲ. ಅದೇನೇ ಸಮಸ್ಯೆ ಬಂದರೂ ಅದನ್ನೆಲ್ಲ ಲೆಕ್ಕಿಸದೆ ಅವ್ರ ಪ್ರೀತಿನ ಅವ್ರು ಕಾಪಾಡ್ಕೊಂಡ್ರು. ಸೇಮ್ ನಮ್ಮ ಥರ ಅಲ್ಲ? ಯಾರು ಏನೇ ಹೇಳಿದ್ರು ನಾವು ಇಷ್ಟಪಟ್ಟವ್ರನ್ನ ಯಾವತ್ತೂ ಬಿಟ್ಕೊಡ್ಬಾರ್ದು. ಕೊನೆವರೆಗೂ ಅವ್ರನ್ನ ಜೊತೆಯಲ್ಲೇ ಇಟ್ಕೊಂಡು ಜೋಪಾನವಾಗಿ ಕಾಪಾಡ್ಕೋಬೇಕು. ಅಪೇಕ್ಷಾ ನೋಡಿ, ಜೋಪಾನವಾಗಿ ಕಾಪಾಡ್ಕೋಬೇಕು ಅನ್ನೋ ಮನಸ್ಥಿತಿ ಇಬ್ಬರಲ್ಲೂ ಇರಬೇಕು. ಆಗಲೇ ಪ್ರೀತಿ ಸ್ಟ್ರಾಂಗ್ ಆಗೋದು. ನಮ್ಮ ಪ್ರೀತಿ ಸ್ಟ್ರಾಂಗ್ ಆಗೇ ಇತ್ತು, ಈಗಲೂ ಸ್ಟ್ರಾಂಗ್ ಆಗೇ ಇದೆ ಅಂತ ಅನ್ಕೋತೀನಿ. ನಿಮ್ಗೇನಾದರೂ ಡೌಟ್ ಇದೆಯಾ? ಖಂಡಿತವಾಗ್ಲೂ ಇಲ್ಲ. ಅಪೇಕ್ಷಾ ನೋಡಿ, ಈ ಕೋಪ, ತಾಪ, ಮನಸ್ತಾಪ ಇದೆಲ್ಲ ಇದ್ದಿದೆ. ಆದ್ರೆ ನನಗೆ ಮಾತ್ರ ನಿಮ್ಮ ಮೇಲೆ ಪ್ರೀತಿ ಯಾವತ್ತೂ ಕಮ್ಮಿ ಆಗಲ್ಲ. ಅದು ಗೌತಮ್ ಆನಂದ ತುಂದಿಲನಾಗಿದ್ದಾನೆ. ಮಾತು ಇಲ್ಲಿದೆ, ಹೊರಗೆ ಬರ್ತಾ ಇಲ್ಲ ಅಲ್ವಾ ಗೌತಮ್? ಗೌತಮ್, ಆರಾಮಾಗಿ ಏನ್ ವಿಷಯ ಹೇಳಿ. ಅಮ್ಮ, ನನ್ನ ತಾಯಿ ಮತ್ತೆ ತಂಗಿ ಎಲ್ಲಿದ್ದಾರೆ ಅಂತ ಪೊಲೀಸ್ನವ್ರು ಗೊತ್ತಾಗಿದೆಯಂತೆ. ಇವತ್ತು ಸಂಜೆ ಮನೆ ಕರ್ಕೊಂಡ್ ಬರ್ತಾ ಇದ್ದಾರೆ. ಏನಪ್ಪ ಹಿಂಗಾಗೋಯ್ತು? ಮುಂದೆ ನಮ್ಮ ಕತೆ ನಿಜನಾ? ಅವ್ರನ್ನ ಈ ಮನೆಗೆ ಬರಮಾಡ್ಕೋಬೇಕು. ಎಷ್ಟೋ ವರ್ಷಗಳ ಮೇಲೆ ನಾನು ಅವ್ರನ್ನ ನೋಡ್ತಾ ಇದ್ದೀನಿ. ಅವ್ರು ಹಾಗೆ ಇರ್ಬೋದಲ್ವಾ? ನಮ್ಮನ್ನೆಲ್ಲ ನೋಡಿ ಅವ್ರಿಗೆ ಎಷ್ಟು ಖುಷಿಯಾಗಿರ್ಬೋದಲ್ವಾ ಅಮ್ಮ? ನನಗಂತೂ ಕಾಯೋದಕ್ಕೆ ಆಗ್ತಾ ಇಲ್ಲ. ಅವ್ನು ಯಾವಾಗ ನೋಡ್ತೀನೋ ಅಂತ ಅನಿಸ್ಬಿಟ್ಟಿದೆ. ಅಮ್ಮ,
ಏನು ಇಷ್ಟ ಮಾಡ್ತಾ ಇದ್ದೀರಾ? ಏನೂ ಇಲ್ಲ. ಅದು ಸಡನ್ ಆಗಿ ನ್ಯೂಸ್ ಕೇಳಿದ್ನಲ್ಲ, ಏನು ಹೇಳಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಗೌತಮ್, ನನಗೂ ಅಷ್ಟೇ. ಆ ಸುದ್ದಿ ಕೇಳಿ ಮಾತಿಲ್ಲ, ಕತೆ ಇಲ್ಲ, ಬರೀ ರೋಮಾಂಚನ. ಅಂತೂ ಆ ದೇವರು ಕಟ್ಟಾಗಿದ್ದ ಕರಡು ಬಳಿಯನ್ನ ಮತ್ತೆ ಜಾಯಿಂಟ್ ಮಾಡ್ದ. ಯಾವ ಬರ್ತಾರುತ್ತೆ? ಹೇಳಿದ್ನಲ್ಲ ಸಂಜೆ ಎಕ್ಸಾಕ್ಟ್ ಟೈಮ್ ಆಮೇಲೆ ಫೋನ್ ಮಾಡಿ ಹೇಳ್ತೀನಿ ಅಂತ ಹೇಳಿದ್ರು. ಒಟ್ಟಲ್ಲಿ ಬರೋದಂತೂ ಪಕ್ಕ ಅಂದಂಗಾಯ್ತು. ಹಾ, ಅಲ್ಲಿಗೆ ನಮ್ ತಿಥಿ ಆಗೋದು ಪಕ್ಕ ಆಯ್ತು. ಮತ್ತೆ ಅಮ್ಮ ತುಂಬಾ ಥ್ಯಾಂಕ್ಸ್. ನನಗ ಯಾಕೆ? ಅಮ್ಮನ ಹುಡುಕ್ಸೋದಕ್ಕೆ ನನ್ನ ಕೈ ಜೋಡಿಸಿದ್ರಲ್ಲ, ಇಷ್ಟು ವರ್ಷ ನಾನು ನೋಡ್ಕೊಂಡ್ರಲ್ಲ, ಇನ್ನು ತುಂಬಾ ವಿಷಯಗಳಿಗೆ ನಾನು ನಿಮಗೆ ಋಣಿಯಾಗಿರ್ಬೇಕಮ್ಮ. ಗೌತಮ್, ಏನು ಈ ಫಾರ್ಮಾಲಿಟಿ ಅಲ್ಲ? ಗೌತಮ್, ಎಷ್ಟೇ ಆದ್ರೂ ನೀನು ಕೂಡ ಅವಳು ಮಗನೇ ತಾನೆ. ಅದು ಇವ್ರ ದೊಡ್ಡ ಗುಣ ಮಾವ. ಇವ್ರು ಇರ್ಲಿಲ್ಲ ಅಂದಿದ್ರೆ ಈ ಮನೆ ಹೀಗಿರ್ತಾ ಇರ್ಲಿಲ್ಲ, ಬೇರೆ ಥರನೇ ಇರ್ತಾ ಇತ್ತು. ಇಷ್ಟು ವರ್ಷ ಈ ಮನೇನ ಅಮ್ಮನೇ ನಡ್ಸ್ಕೊಂಡ್ ಬಂದಿರೋದು. ಥ್ಯಾಂಕ್ಸ್ ಅಮ್ಮ, ಥ್ಯಾಂಕ್ಸ್ ಫಾರ್ ಎವ್ರಿಥಿಂಗ್. ಏನ್ ಗೌತಮ್, ಈ ಫಾರ್ಮಾಲಿಟೀಸ್ ಎಲ್ಲ ಯಾಕೆ? ಇಲ್ಲಮ್ಮ, ಜೆನ್ಯೂನ್ಲಿ ಐ ಮೀನ್ ಇಟ್. ಸರಿ, ಈ ವಿಷಯ ನಾನು ಅಜ್ಜಿಗೆ, ಭೂಮಿಕಾ ಅವ್ರಿಗೆಲ್ಲ ಹೇಳಬೇಕು. ಅಮ್ಮನ್ನ ಬರ್ಮಾಡ್ಕೊಳ್ಳೋದಕ್ಕೆಲ್ಲ ರೆಡಿ ಮಾಡಿಸ್ಬೇಕು. ಓಕೆ, ನಾನು ಸಂಜೆ ತನಕ ಬಿಸಿ ಇರ್ತೀನಿ. ಹಾ, ಅವ್ರು ಎಷ್ಟೊತ್ತಿಗೆ ಬರ್ತಾರೆ ಅಂತ ನಾನು ಆಮೇಲೆ ಹೇಳ್ತೀನಿ. ಅಣ್ಣ, ಏನಣ್ಣ ಇದು? ಆ ಭಾಗ್ಯ ನಮ್ಮ ಬಗ್ಗೆ ಏನಾದ್ರು ಗೌತಮ್ ಹತ್ರ ಹೇಳಿದ್ರೆ ನಮ್ ಕತೆ ಮುಗೀತು. ಸಿಸ್ಟರ್, ಯಾವ್ದಕ್ಕೂ ಬ್ಯಾಗ್ ರೆಡಿ ಮಾಡಿ ಇಟ್ಕೊಂಡಿರು. ಎಮರ್ಜೆನ್ಸಿ ಸಿಚುವೇಶನ್ ಬಂದ್ರೆ ಹಿತ್ಲು ಬಾಗಿಲಿಂದ ಓಡೋಗ್ಬಿಡೋಣ. ಜೀವ ಒಂದು ಉಳಿದ್ರೆ ಹೆಂಗಾದ್ರೂ ಬದುಕ್ಬೋದು. ಅಣ್ಣ, ಇರೋದಂತಾನೆ ಹೇಳ್ತಾ ಇರೋದು.